ರಾಜ್ಯದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೂ ಕೂಡ ಕೃತಕ ಬುದ್ಧಿಮತ್ತೆ ಎಐ ಕಾಲಿಡಲಿದೆ. ರಾಜ್ಯದ ಪಠ್ಯಕ್ರಮವನ್ನು ಅನುಸರಿಸುವಂತ ಶಾಲೆಗಳಲ್ಲಿ ಎಐ ಬಳಕೆ ಮಾಡಲಾಗುತ್ತೆ. ಈ ವರ್ಷದಿಂದಲೇ ಎಐ ಬಳಕೆ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸ್ತಾ ಇದೆ. ಮೊದಲ ಹಂತದಲ್ಲಿ 1145 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಎಐ ಪ್ರಯೋಜನವನ್ನ ವಿದ್ಯಾರ್ಥಿಗಳಿಗೆ ನೀಡೋದಕ್ಕೆ ಮುಂದಾಗಿದ್ದಾರೆ. 1,44,062 ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನ ಪಡೆಯಲಿದ್ದಾರೆ. ಗಣಿತ, ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಲಕ್ಷಾಂತರ ಮಕ್ಕಳು ಫೇಲ್ ಆಗ್ತಾ ಇದ್ದಾರೆ. 3 ವಿಷಯಗಳಲ್ಲಿ ಎಐ ಬಳಸಿ ಕಲಿಕೆಗೆ ಒತ್ತು ನೀಡೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಎಐ ತಂತ್ರಜ್ಞಾನ ಅಳವಡಿಕೆಗೆ ಖಾಸಗಿ ಶಾಲೆಯ ಒಕ್ಕೂಟ ವಿರೋಧವನ್ನು ವ್ಯಕ್ತಪಡಿಸಿದೆ. ಎಐ ಬಳಸಿದ್ರೆ ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಪರಿಣಾಮ ಬೀರಲಿದೆ. ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಹೇಳಿಕೆ ಕೊಟ್ಟಿದ್ದಾರೆ. ಮೊಬೈಲ್ ಇಂಟರ್ನೆಟ್ನಿಂದ ಮಕ್ಕಳ ಗಮನ ಬೇರೆಡೆ ಸೆಳೆಯಲಿದೆ. ಎಐನಿಂದ ಮಕ್ಕಳ ಕಲಿಕೆಗೆ ಸಹಕಾರಿ ಅನ್ನೋದು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಈಗ ಎಐ ಟೆಕ್ನಾಲಜಿ ಅನ್ನೋದು ದೊಡ್ಡ ಗೊಂದಲ ಆಗಿದೆ. CBSEನಲ್ಲಿ ಎಐ ಟೆಕ್ನಾಲಜಿನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಎಐ ಟೆಕ್ನಾಲಜಿ ಬಗ್ಗೆ ಒಂದಿಷ್ಟು ಟ್ರೈನಿಂಗನ್ನು 10th ಸ್ಟ್ಯಾಂಡರ್ಡಲ್ಲಿ ಒಂದು ಪಾರ್ಟ್ ಆಗಿ ಅದನ್ನು ಕೊಡ್ತಾ ಇದ್ದಾರೆ. ಅದು ಬಿಟ್ಟರೆ ಎಐ ಟೆಕ್ನಾಲಜಿನ ಮಕ್ಕಳ ಶೈಕ್ಷಣಿಕ ಇದನ್ನು ಅಂದರೆ ಬುದ್ಧಿನ ವೃದ್ಧಿ ಮಾಡಲಿಕ್ಕೆ, ಅವ್ರ ನಾಲೆಡ್ಜನ್ನು ಇಂಪ್ರೂವ್ ಮಾಡಲಿಕ್ಕೆ ಎಐ ಟೆಕ್ನಾಲಜಿನ ಹೇಗೆ ಬಳಸಬೇಕು ಅನ್ನೋದು ಒಂದು ದೊಡ್ಡ ಗೊಂದಲದ ಪ್ರಶ್ನೆ ಆಗಿದೆ. ಎಐ ಟೆಕ್ನಾಲಜಿನ ನಾವು ಬಳಸೋಕ್ಕೆ ಹೋದಾಗ ಅದನ್ನು ಕಂಪ್ಯೂಟರ್ ಲ್ಯಾಬಲ್ಲೇ ಬಳಸ್ತೀವಿ ಅನ್ನೋದಾದರೆ ಮಕ್ಕಳಿಗೆ ಬಂದಂಥ ಸಮಸ್ಯೆಗಳನ್ನು ಅದರಲ್ಲಿ ಕೇಳಿಕೊಂಡು ಉತ್ತರವನ್ನು ಪಡೆಯುವಂಥದ್ದು, ಅಥವಾ ಅವರೇ ಎ ಟೆಕ್ನಾಲಜಿ ಇರೋವಂಥ ಇದನ್ನು ರೋಬೋಟ್ಗಳನ್ನು ಇಟ್ಬಿಟ್ಟು ಟೀಚರ್ಸ್ ಬದಲಿ ಪಾಠವನ್ನು ಮಾಡಿಸೋ ಅಂಥದ್ದು ಅನ್ನೋದು. ಸೊ ಈ ವಿಚಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.